ನಮಸ್ಕಾರ ಫ್ರೆಂಡ್ಸ್. ಈಗ ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋಕ್ಕೆ ಸಾಮಾನ್ಯ ಐಟಮ್ ಏನೇನು ಬೇಕು ಅಂತ ಇಲ್ಲಿ ಇಟ್ಟಿದ್ದೀನಿ, ತೋರಿಸ್ತೀನಿ. ನೆಲ್ಲಿಕಾಯಿ 4ರಿಂದ 5 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅರ್ಧ ಚಮಚ ಸಾಸಿವೆ, ಬ್ಯಾಡಗೆ ಮೆಣಸಿಕಾಯಿ 5ರಿಂದ 6, ಜೀರಿಗೆ, ಅರಿಶಿಣ ಪುಡಿ, ಉಪ್ಪು, ಬ್ಯಾಡಗೆ ಮೆಣಸಿಕಾಯಿ, ಗುಂಟೂರು ಮೆಣಸಿಕಾಯಿ, ಬೆಲ್ಲ, ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ರುಬ್ಬಕ್ಕೆ. ಇದಿಷ್ಟು ರುಬ್ಬಲಿಕ್ಕೆ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕರಿಯಲು ಎಣ್ಣೆ. ಇದಿಷ್ಟು ಐಟಮ್ಸ್ ನೋಡಿ. ಈಗ ರುಬ್ಬಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ನೆಲ್ಲಿಕಾಯಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಅರಿಶಿನ, ಉಪ್ಪು, ಸ್ವಲ್ಪ ಹಿಂಗು, 1 ಚಿಟಿಕೆ ಬೆಲ್ಲ. ಇದನ್ನು ರುಬ್ಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್. ಈಗ ಎಲ್ಲನೂ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕಿದ್ಮೇಲೆ 4 ರೌಂಡು ಇದನ್ನ ರುಬ್ಕೋಬೇಕು. ಈಗ ರುಬ್ಕೊಂಡ್ಬರ್ತೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ರುಬ್ಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್. ಈಗ ಎಲ್ಲನೂ ರುಬ್ಕೊಂಡಿದ್ದೀನಿ. ಈ ತರ ರುಬ್ಬಿದ್ರೆ ಸಾಕು. ಈಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ಒಗ್ಗರಣೆಗೆ ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಳು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಇಷ್ಟನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಒಗ್ಗರಣೆಗೆ ಸ್ವಲ್ಪ ಇಂಗು. ಇದಿಷ್ಟು ಆದ ನಂತರ ನಾವು ರುಬ್ಬಿಟ್ಟಿಟ್ಕೊಂಡಿರ್ತೀವಲ್ಲ ಆ ಐಟಮ್ಸ ರುಬ್ಬಿಟ್ಟಿರೋದನ್ನ ಇದಕ್ಕೆ ಹಾಕೋಬೇಕು, ಬಾಡಿಸ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಬಾಡಿದ್ರೆ ಒಳ್ಳೆ ಟೇಸ್ಟು, ರುಚಿ ಚೆನ್ನಾಗಿರುತ್ತೆ. ಈ ಒಗ್ಗರಣೆ ಹಾಕಿ ಇದು ಸ್ವಲ್ಪ ಬಾಡಿದ ನಂತರ ಅನ್ನ ಒಗ್ಗರಣೆ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಂತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ. ಒಗ್ಗರಣೆಯಲ್ಲಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಫೇವ್ರೆಟ್ ನೆಲ್ಲಿಕಾಯಿ ಚಿತ್ರಾನ್ನ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.
ಫ್ರೆಂಡ್ಸ್, ಈಗ ಅನ್ನನ ಒಂದು 1/4 kg ಅಷ್ಟು ಅನ್ನನ ಹುಡಿಯಾಗಿ ಮಾಡ್ಕೊಂಡಿದ್ದೀನಿ. ಈ ತರ ಇದಕ್ಕೆ ನಾವು ಮಾಡಿರುವಂತ ಖಾರ ರುಬ್ಬಿರುವಂತಹದ್ನ ಇದಕ್ಕೆ ಹಾಕಿ ಬೆರೆಸ್ಕೊಂಡು ಇದನ್ನ ಕ್ಲೀನ್ ಆಗಿ ಕಲ್ಸ್ಕೋಬೇಕು. ಈಗ ಕಲಸಿ ಚೆನ್ನಾಗಿ ಕ್ಲೀನಾಗಿ ಕಲಸದ್ಮೇಲೆ ಅದು ರುಚಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ತರ ಚೆನ್ನಾಗಿ ಕಲಸಿ ಅಡಿಯಿಂದ ಕಲ್ಸ್ಕೋಬೇಕು, ಕೆಳಗಡೆಯಿಂದ ಕಲ್ಸ್ಕೋಬೇಕು. ಈ ತರ ಕಲಸಿದ ನಂತರ ನಾವು ಎಷ್ಟು ಚೆನ್ನಾಗಿ ಎಣ್ಣೆ ಹಾಕಿ ಕ್ಲೀನ್ ಆಗಿ ಕಲಸ್ತೀವೋ ಅಷ್ಟು ರುಚಿಯಾಗಿ ಸೊಗಸಾಗಿ ರುಚಿ ತಿನ್ನಲಿಕ್ಕೆ ತುಂಬಾ ಇಷ್ಟವಾಗಿ ಬರುತ್ತೆ. ಇದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ನಮ್ ಹುಡುಗನ ಕೈ ಕೊಡ್ತೀನಿ ತಿನ್ನಕ್ಕೆ, ಹೆಂಗಿದೆ ಅಂತ ಹೇಳ್ತಾನೆ. ಇದಕ್ಕೆ ಹಾಕೊಟ್ಬಿಡೋದು. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಅಜ್ಜಿ ನೆಲ್ಲಿಕಾಯಿ ಚಿತ್ರಾನ್ನ ಮಾಡಿದೆ. ಈಗ ನನಗೆ ಕೊಡುತ್ತೆ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ಇಷ್ಟೊತ್ತು ಗಂಟೆ ಕ್ಯಾಮ್ರಾನ ಶೂಟ್ ಮಾಡ್ತಾ ಇದ್ದೆ, ಈಗ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ರುಚಿ ನೋಡಿ ಹೇಳಪ್ಪ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಮಾಡ್ಕೊಟ್ಟಿದೆ ಕಡೆಗೂ ನೆಲ್ಲಿಕಾಯಿ ಚಿತ್ರಾನ್ನ. ಹೇಗಿದೆ ಅಂತ ಹೇಳೋಣ ಬನ್ನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನಮ್ಮ ಅಜ್ಜಿ ನೆಲ್ಲಿಕಾಯ ಚಿತ್ರಾನ್ನ ಮಾಡ್ಕೊಟ್ಟಿದೆ. ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಇದೇ ರೀತಿ ನೆಲ್ಲಿಕಾಯಿ ಚಿತ್ರಾನ್ನ. ತುಂಬಾ ಚೆನ್ನಾಗಿ ಬರುತ್ತೆ. ಯಾರಿಂದ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.